ಹಲೋ ಫ್ರೆಂಡ್ಸ್, ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ. ಇವತ್ತು ನಾನು ಸಿಂಪಲ್ಲಾಗಿ ದಿಢೀರಂತ ಚಕ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ ಇಲ್ಲಿ ನಾನು 2 ಕಪ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಉಪ್ಪು, ಆನಂತರ ಇಂಗು, ಕೆಮ್ಮೆಣ್ಸಿನ್ಕಾಯಿ ಪುಡಿ 1 ಸ್ಪೂನು, ಅರಿಶಿನ ಒಂದು 1/4 ಚಮಚ ತೊಗೊಂಡಿದ್ದೀನಿ. ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ. ಮತ್ತು ಜೀರಿಗೆ, ಅದಲ್ಲದೆ ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಒಂದು 2 ಸ್ಪೂನಷ್ಟು ತುಪ್ಪ ಆದರೆ ಸಾಕು. ಆನಂತರ ಹುಳಿ ಬಂದಿರೋ ಮೊಸರು ನೋಡಿ, 2 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ಮೈದಾ, 1 ಕಪ್ನಷ್ಟು ಮೊಸರು, ಕರಿಲಿಕ್ಕೆ ಎಣ್ಣೆ, ನೋಡ್ಕೊಂಡು ಎಷ್ಟು ಬೇಕಷ್ಟು ನೀರು. ಮೊದಲಿಗೆ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ನೋಡಿ, ಈ ಇಂಗ್ರೀಡಿಯೆಂಟ್ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಕೆಂಪಿದೆ ಅಂದರೆ ನಿಮ್ಗೆ ಉಪ್ಪು ಖಾರ ಹಾಕ್ಲಿಕ್ಕೆ ಗೊತ್ತಾಗಲಿಲ್ಲ ಅಂದರೆ ಇಷ್ಟು ಕೆಂಪಿದೆ ಅಂದರೆ ನಿಮಗೆ ಖಾರ ಸಾಕು ಅಂತ. ಉಪ್ಪನ್ನ ಏನು ಮಾಡ್ತೀರಂದರೆ ಹಿಟ್ಟು ಕಲಸಿದ ನಂತರ ಒಂಚೂರು ಬಾಯಿಗೆ ಹಾಕ್ಕೊಂಡು ನೋಡಿ, ಟೇಸ್ಟ್ ಗೊತ್ತಾಗುತ್ತೆ. ಅಷ್ಟರಲ್ಲಿ ದೊಡ್ಡ ಸ್ಪೂನ್ ಆದರೆ 1 ಸ್ಪೂನಷ್ಟು ತುಪ್ಪನ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡ್ಕೊಂಡು ಅದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ತುಪ್ಪ ಕಾದಿದೆ, ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಚುರ್ರಂತ ಶಬ್ದ ಬಂದರೆ ಚೆನ್ನಾಗಿದೆ ಅಂತ, ಚೆನ್ನಾಗಿ ಕಾದಿದೆ ಅಂತ. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಹುಷಾರು, ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಕೈ ಸುಟ್ಬಿಡುತ್ತೆ. ನೋಡಿ, ಇದೆಲ್ಲ ಫುಲ್ ಈವನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆಯೂ ಚೆನ್ನಾಗಿ ಇದಾಗಿರಬೇಕು. ಅಷ್ಟರಲ್ಲಿ ಒಂದು 1/4 ಕಪ್ನಷ್ಟು ಮೊಸರು ಹಾಕ್ಕೊಳ್ಳೋಣ, ಹುಳಿ ಮೊಸರು. ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನೋಡ್ಕೊಂಡು ಎಷ್ಟು ಬೇಕಷ್ಟು ನೀರನ್ನ ಹಾಕಿ ಚೆನ್ನಾಗಿ ನಾದ್ಕೊಳ್ಳೋಣ. ನೋಡಿ, ಈ ಕನ್ಸಿಸ್ಟೆನ್ಸಿಲಿರಬೇಕು. ತುಂಬ ಗಟ್ಟಿ ಇದ್ದರೆ ಮುರಿದೋಗುತ್ತೆ, ತುಂಬ ಸ್ಮೂತ್ ಆದರೂ ಚೆನ್ನಾಗಾಗೋದಿಲ್ಲ. ನಂತರ ಚಕ್ಲಿ ಹೋಳಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಹಾಗೆ ಸೈಡಲ್ಲಿ ಸ್ಟವ್ ಹಚ್ಕೊಂಡು ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಳ್ಳೋಣ. ಎಣ್ಣೆ ಚಕ್ಲಿ ಮುಳುಗೋಷ್ಟಿದ್ರೆ ಸಾಕು. ನೋಡ್ಕೊಳ್ಳಿ, ನೀವು 2 ಹಾಕ್ತಿರೋ 3 ಹಾಕ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಾಕೀಗ ನಾನು ಅಷ್ಟರಲ್ಲಿ ಇದಕ್ಕೂ ಕೂಡ ಆಯಿಲಿಂಗ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಸುತ್ತಲೂ ಎಣ್ಣೆ ಹಚ್ಕೊಂಡು ಮತ್ತು ಬೆರಳಾಕಿ ಸವರ್ಕೊಳ್ಳೋಣ. ನೋಡಿ, ಈಗ ಇದನ್ನು ಚಕ್ಲಿ ಒಳಗೆ ಹಾಕ್ತಾಯಿದ್ದೀನಿ. ಎಷ್ಟಾಗುತ್ತೆ ಅಷ್ಟು ಹಾಕಿ. ನನ್ನ ಮಗ ಏನೋ ಅಳ್ತಾ ಇದ್ದಾನೆ ಅವ್ರ ಅಪ್ಪನ ಹತ್ರ ಹೇಳ್ಕೊಂಡು. ಈಗ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ ಲಿಡ್ನ. ನೋಡಿ, ಒಂದು ನ್ಯಾಪ್ಕಿನ್ ತೊಗೊಂಡು ತೇವ ಮಾಡಿಕೊಂಡು ಅದಕ್ಕೆ ಒತ್ಕೊಳ್ಳೋಣ. ಈ ಲಾಸ್ಟ್ ಎಡ್ಜಸ್ ಏನಿದೆ ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ.
ನೋಡಿ ತೆಕ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ, ಇದಕ್ಕೆ ಸ್ಟಾರ್ಟಿಂಗಲ್ಲಿ ಉರಿ ಬಿಸಿ ಇಟ್ಟ ನಂತರ ಬಿಸಿ ಹಾಕಿದ್ಮೇಲೆ ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಳ್ರಿ. ಮೀಡಿಯಮ್ ಫ್ಲೇಮಲ್ಲೇ ನೀವು ಚೆನ್ನಾಗಾಗಲಿ, ಇದು ಚೆನ್ನಾಗಾದರೆ ಒಳಗಡೆ ಚೆನ್ನಾಗಾಗುತ್ತೆ, ಬೆಂದಿರುತ್ತೆ. ನೋಡಿ ಇಷ್ಟೇ, ತುಂಬ ಸಿಂಪಲ್ಲು. ಇವತ್ತು ಮಾಡಿದ್ದು ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಬಟನ್ನ ಹಿಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟು ಹೊಸ ರೆಸಿಪಿ, ಹೊಸ ಐಡಿಯಾ, ಹೊಸ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನೊಂದಿಗೆ ನೆಕ್ಸ್ಟ್ ಸತಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.